ತಂದಾನೇ ನನಿತಾನ. ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವ ಹತ್ತಿ ಅತ್ಯಂತ ಲಾಭದಾಯಕ ಬೆಳೆಯೂ ಆಗಿದೆ. ಆದರೆ ಇತರ ಬೆಳೆಗಳಂತೆ ಹತ್ತಿಯಲ್ಲೂ ಅನೇಕ ಹಂತದಲ್ಲಿ ಬೇರೆ ಬೇರೆ ಕೀಟಗಳ ಬಾಧೆ ಕಂಡುಬರುತ್ತದೆ. ಪರಿಣಾಮ ಬೆಳೆಯ ಇಳುವರಿ ಕುಂಠಿತಗೊಂಡು ರೈತರು ನಷ್ಟ ಅನುಭವಿಸುತ್ತಾರೆ. ಈ ಎಲ್ಲ ಕೀಟಗಳ ಬಾಧೆಯನ್ನು ಸೂಕ್ತ ಔಷಧೋಪಚಾರದ ಮೂಲಕ ನಿರ್ವಹಿಸಬಹುದಾಗಿದೆ. ಕಾಂಡಕೊರಕ, ರಸ ಹೀರುವ ಕೀಟ, ಎಲೆ ತಿನ್ನುವ ಕೀಟ ಹತ್ತಿಯಲ್ಲಿ ವಿಭಿನ್ನ ಹಂತಗಳಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳಾಗಿವೆ. ಹತ್ತಿ ಸಸಿ ಚಿಗುರಿದ ಪ್ರಾರಂಭಿಕ ಹಂತದಲ್ಲಿ ಕಾಂಡಕೊರಕ ಕೀಟ ಬಾಧೆ ಹೆಚ್ಚು. ಕಾಂಡದಲ್ಲಿ ರಂಧ್ರ ಕೊರೆದು ಈ ಕೀಟ ಮೊಟ್ಟೆ ಇಡುವುದರಿಂದ ಮರಿದುಂಬಿಗಳು ಕಾಂಡದೊಳಗೆ ಹೊಕ್ಕು ಕಾಂಡ ಕೊರೆದು ಗಿಡವನ್ನು ಟೊಳ್ಳು ಮಾಡುತ್ತವೆ. ಮೇಲ್ಭಾಗದಲ್ಲಿ ಗಿಡ ಒಣಗುವುದು ಇದರ ಪ್ರಮುಖ ಲಕ್ಷಣ. ಹತ್ತಿ ಬಿತ್ತಿದ ಸುಮಾರು 15ರಿಂದ 20 ದಿವಸಗಳಿಂದ ಹಿಡಿದು ಕೊನೆಯ ಹಂತದವರೆಗೆ ಹಲವಾರು ಕೀಟಗಳು ಹತ್ತಿ ಬೆಳೆಯ ವಿವಿಧ ಹಂತಗಳಲ್ಲಿ ಕಾಣಿಸಿಕೊಂಡು ಬೆಳೆಯನ್ನು ಹಾನಿ ಮಾಡ್ತವಂತ ಹೇಳ್ಬೋದು. ಇವುಗಳಲ್ಲಿ ಪ್ರಮುಖವಾಗಿ ನಾವು ಕಾಂಡ ಕೊರೆಯುವಂಥ ಹುಳುಗಳು, ರಸ ಹೀರುವಂಥ ಕೀಟಗಳು, ಎಲೆ ತಿನ್ನುವಂಥ ಕೀಟಗಳು ಮತ್ತು ಕಾಯಿ ಕೊರಕಗಳು, ಹೀಗೆ ಪ್ರಮುಖವಾದಂಥ ಕೀಟಗಳು ಅಂದರೆ 4 ವಿಧವಾದಂಥ ಕೀಟಗಳು ಹತ್ತಿ ಮೇಲೆ ಆಯಾ ಹಂತಗಳಲ್ಲಿ ಕಾಣಿಸಿಕೊಂಡು ಬಾಧೆ ಉಂಟು ಮಾಡ್ತವೆ. ಪ್ರಾರಂಭಿಕ ಹಂತದಲ್ಲಿ ಅಂದರೆ ಹತ್ತಿ ಹುಟ್ಟಿದ ಸುಮಾರು 20ರಿಂದ 25 ದಿವಸಗಳ ಹಂತದಲ್ಲಿ ನಮಗೆ ಇತ್ತೀಚಿನ ದಿವಸಗಳಲ್ಲಿ ನಮಗೆ ಈ ಕಾಂಡು ಕೊರೆಯುವಂಥ ಚೂಪ್ ಮೋತಿ ಹುಳ ಇದರ ಬಾಧೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಹತ್ತಿ ಬೆಳೆಯುವ ಜಿಲ್ಲೆಗಳಾದಂಥ ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಇದರ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇದು ಪ್ರೌಢಾವಸ್ಥೆಯಲ್ಲಿರುವಂಥ ಒಂದು ದುಂಬಿ ಕಾಂಡವನ್ನು ರಂಧ್ರ ಕೊರೆದು ತನ್ನ ಮೊಟ್ಟೆಗಳನ್ನು ಇಡುತ್ತದೆ. ಈ ಮೊಟ್ಟೆಗಳಿಂದ ಹೊರಬಂದಂಥ ಮರಿ ಕೀಡಗಳು ಕಾಂಡವನ್ನು ಕೊರೆದು ಒಳಗೆ ಪ್ರವೇಶಿಸಿ ಕಾಂಡದ ಒಳಗಿನ ತಿರುಳನ್ನು ತಿನ್ನುವುದರಿಂದ ಈ ಕಾಂಡಗಳು ಟೊಳ್ಳಾಗಿ ಈ ಗಿಡಗಳು ಮೇಲ್ಭಾಗದಲ್ಲಿ ಒಣಗುವುದುಂಟು. ಹಲವಾರು ಬಾರಿ ಬೆಳವಣಿಗೆ ಮುಂದುವರಿದರೂ ಕೂಡ ಇನ್ನು ಬೆಳೆದ ಗಿಡಗಳ ಒಂದು ಕಾಂಡ ಟೊಳ್ಳಾಗಿ ಮುಂದೆ ಕಾಯಿಗಳ ಭಾರವನ್ನು ತಡೆದುಕೊಳ್ಳಲಾರದೆ ಮುಂದೆ ಇಡೀ ಗಿಡವೇ ಮುರಿದುಕೊಂಡು ಬೀಳುವಂಥ ಒಂದು ಸಾಧ್ಯತೆ ಇರ್ತದೆ. ಇದು ಅಲ್ಲದೆ ಇನ್ನು ನಮ್ಮ ಕೆಲವು ಪ್ರಾರಂಭಿಕ ಹಂತದಲ್ಲೇ ಕೆಲವು ಎಲೆ ತಿನ್ನುವಂಥ ಕೀಟಗಳು ಅಂತಂದರೆ ಈ ಸ್ಪೋಡಾಪ್ಟರ ಕೀಟ ಇರ್ಬೋದು ಅಥವಾ ಮೆಲೋಸೆರಸ್ ಅನ್ನುವಂಥ ಒಂದು ದುಂಬಿ ಇರ್ಬೋದು. ಇವು ಕೂಡ ಒಂದು ಪ್ರಾರಂಭಿಕ ಹಂತದಲ್ಲಿ ಎಲೆಗಳನ್ನು ತಿನ್ನುವುದರಿಂದ ಬೆಳೆಗಳ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ ಅಂತ ಹೇಳ್ಬೋದು. 30 ದಿನಗಳ ನಂತರದ ಹತ್ತಿ ಬೆಳೆಗೆ ಥ್ರಿಪ್ಸ್ ನುಸಿ, ಹಸಿರು ಜಿಗಿಹುಳು, ಸಸ್ಯ ಹೇನಿನಂತಹ ರಸ ಹೀರುವ ಕೀಟಗಳ ಬಾಧೆ ಕಂಡುಬರುತ್ತದೆ. ಎಲೆಯ ತಳಭಾಗದಲ್ಲಿ ಕೂತು ರಸ ಹೀರುವುದರಿಂದ ಎಲೆ ಮುದುಡುವುದು, ಕಪ್ಪು ಬೂಸ್ಟ್ ಬೆಳೆಯುವುದು, ಎಲೆ ಹಳದಿ ಬಣ್ಣಕ್ಕೆ ತಿರುಗಿ ಒಣಗುವುದು ಇದರ ಪ್ರಮುಖ ಲಕ್ಷಣಗಳು. ಇದರಿಂದ ಹತ್ತಿ ಬೆಳೆ ಮೇಲೆ ನೇರ ಪರಿಣಾಮವಾಗಿ ಬೆಳೆ ಕುಂಠಿತಗೊಳ್ಳುತ್ತದೆ. ಬೀಜೋಪಚಾರ ಮಾಡಿ ಹತ್ತಿ ಬಿತ್ತುವುದು ಮತ್ತು ಸೂಕ್ತ ಕೀಟನಾಶಕಗಳ ಬಳಕೆ ಮೂಲಕ ಇವನ್ನು ನಿಯಂತ್ರಿಸಬಹುದಾಗಿದೆ. ಸುಮಾರು 30 ದಿವಸಗಳ ನಂತರ ರಸ ಹೀರುವಂಥ ಕೀಟಗಳ ಬಾಧೆ ಪ್ರಾರಂಭವಾಗ್ತದೆ. ಹತ್ತಿ ಬೆಳೆ ಈಗಾಗಲೇ ಸುಮಾರು 40ರಿಂದ 45 ದಿವಸಗಳ 45 ದಿವಸಗಳ ಬೆಳೆ ಇರಬಹುದು. ಈ ಒಂದು ಹಂತದಲ್ಲಿ ಪ್ರಮುಖವಾದಂಥ ರಸ ಹೀರುವಂಥ ಕೀಟಗಳು ಅಂತಂದರೆ ಥ್ರಿಪ್ಸ್ ನುಸಿ, ಸಸ್ಯ ಹೀನು ಮತ್ತು ಹಸಿರು ಜಿಗಿ. ಇವು ಕೀಟಗಳು ಎಲೆಗಳ ತಳಭಾಗದಲ್ಲಿದ್ದುಕೊಂಡು ರಸವನ್ನು ಹೀರುವುದರಿಂದ ಬೆಳವಣಿಗೆ ಮೇಲೆ ನೇರವಾದಂಥ ಒಂದು ಪರಿಣಾಮ ಆಗ್ತದೆ ಅಂತ ಹೇಳ್ಬೋದು. ಇದರಿಂದ ಬೆಳವಣಿಗೆ ಕುಂಠಿತಗೊಂಡು ಮುಂದೆ ಅದು ಈ ಒಂದು ಹತ್ತಿ ಇಳುವರಿ ಮೇಲೆ ಒಂದು ಪರಿಣಾಮ ಉಂಟು ಮಾಡ್ತದೆ ಅಂತ ಹೇಳ್ಬೋದು. ವಿಶೇಷವಾಗಿ ಥ್ರಿಪ್ಸ್ ನುಸಿ ಈ ಎಲೆಗಳ ಕೆಳಭಾಗದಲ್ಲಿದ್ದುಕೊಂಡು ಕುಕ್ಕಿ ರಸ ಹೀರುವುದರಿಂದ ಎಲೆಗಳು ಚಿಪ್ಪುಗಟ್ಟಿ ನಂತರ ಬಿರುಸಾಗಿ ಅವು ಹರಿದು ಹೋಗುವಂಥ ಒಂದು ಸಾಧ್ಯತೆ ಉಂಟು. ಅದೇ ರೀತಿ ಸಸ್ಯ ಹೀನು ಕೂಡ ಎಲೆಗಳ ಕೆಳಭಾಗದಲ್ಲಿದ್ದುಕೊಂಡು ರಸವನ್ನು ಹೀರುವುದರಿಂದ ಎಲೆಗಳು ಮುದುಡಿಕೊಳ್ಳುತ್ತವೆ. ಅದಲ್ಲದೆ ಈ ಬಾಧೆಗೊಳ್ದಂಥ ಎಲೆಗಳ ಮೇಲೆ ಈ ಕಪ್ಪು ಬೂಸ್ಟು
ಬೆಳವಣಿಗೆ ಇನ್ನು ಬೆಳೆಯುವುದರಿಂದ ಒಂದು ದ್ವಿತೀಯ ಸಂಶ್ಲೇಷಣೆಯು ಕೂಡ ಕ್ರಿಯೆ ಕೂಡ ಕುಂಠಿತಗೊಂಡು ಮುಂದೆ ಒಂದು ಬೆಳವಣಿಗೆ ಸಸ್ಯ ಬೆಳವಣಿಗೆ ಕೂಡ ಕುಂಠಿತಗೊಳ್ತದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಬರುವಂಥ ಮತ್ತೊಂದು ಮಹತ್ವವಾದಂಥ ರಸ ಇರುವ ಕೀಟ ಅಂತಂದ್ರೆ ಹಸಿರು ಜಿಗಿ ಹುಳ. ಈ ಹಸಿರು ಜಿಗಿ ಹುಳಗಳು ಕೂಡ ಈ ಎಲೆಗಳ ಕೆಳಭಾಗದಿಂದ ರಸ ಹೀರುವುದರಿಂದ ಎಲೆಗಳು ಪ್ರಾರಂಭಿಕ ಹಂತದಲ್ಲಿ ಮುದುಡಿಕೊಳ್ಳುತ್ತವೆ. ನಂತರ ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ ಬಾಧೆ ಮುಂದುವರೆದಂತೆ ನಂತರ ಅವು ಕೆಂಪು ವರ್ಣಕ್ಕೆ ತಿರುಗಿ ನಂತರ ಎಲೆಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ ಅಂತ ಹೇಳ್ಬೋದು. ಇದನ್ನು ನಾವು ಹಾಪರ್ ಬರ್ನ್ ಅಂತೇಳಿ ನಾವು ಇಂಗ್ಲೀಷ್ನಾಗ ಕರಿತೀವಿ. ಅಂದರೆ ಎಲೆಗಳು ಕಂಪ್ಲೀಟ್ ಸುಟ್ಟಂತೆ ಒಂದು ನಮಗೆ ಕಾಣಿಸ್ಕೊಳ್ತದೆ. ಇದರಿಂದ ಈ ಸಸ್ಯ ಬೆಳವಣಿಗೆ ನಾವು ಯಾವುದೇ ಸಕಾಲದಲ್ಲಿ ಸಸ್ಯ ಸಂರಕ್ಷಣೆಗಳನ್ನು ತೆಗೆದುಕೊಳ್ಳದೆ ಹೋದರೆ ಈ ಕೀಟಗಳ ಬಾಧೆ ಅವ್ಯಾಹತವಾಗಿ ಮುಂದುವರೆದು ಒಂದು ಬೆಳವಣಿಗೆ ಕುಂಠಿತಗೊಂಡು ಇಳುವರಿ ಮೇಲೆ ನೇರವಾದಂಥ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಮೊಗ್ಗಿನ ಹಂತದಲ್ಲಿ ಹತ್ತಿಗೆ ಮಿರಿಡ್ ತಿಗಣೆ ಮತ್ತು ಮಿರ್ಡ್ಜ್ ಈ ಕೀಟಗಳು ಹತ್ತಿ ಮೊಗ್ಗಿನಲ್ಲೇ ಆಶ್ರಯ ಪಡೆಯುವುದರಿಂದ ಮೊಗ್ಗುಗಳು ಗಟ್ಟಿಯಾಗಿ ಒಣಗಿ ಉದುರಿ ಹೋಗುತ್ತವೆ. ಪರಿಣಾಮ ಹತ್ತಿ ಕಟ್ಟದೆ ನಷ್ಟ ಉಂಟಾಗುತ್ತದೆ. ಕೀಟಗಳ ಸಂಖ್ಯೆ ಆಧಾರದ ಮೇಲೆ ಶಿಫಾರಿತ ಕೀಟನಾಶಕ ಬಳಸಿ ಈ ಕೀಟಗಳ ಹತೋಟಿ ಮಾಡಬಹುದಾಗಿದೆ. ಹತ್ತಿ ಬೆಳೆ ಸುಮಾರು 45ರಿಂದ 50 ದಿವಸಗಳಿದ್ದಾಗ ಈ ಮೊಗ್ಗು ಬಿಡುವಂಥ ಸಮಯ. ಈ ಒಂದು ಹಂತದಲ್ಲಿ ನಮಗೆ ಪ್ರಮುಖವಾದಂಥ ಕೀಟಗಳು ಅಂತಂದರೆ ಮಿರಿಡ್ ತೆಗಣೆ ಮತ್ತು ಈ ಮೊಗ್ಗುಗಳನ್ನು ಬಾಧಿಸುವಂಥ ಮಿಡ್ಜ್ ಅಂತ ಹೇಳ್ಬೋದು. ಈ ಎರಡು ಕೀಟಗಳು ಈ ಮೊಗ್ಗಿನ ಹಂತದಲ್ಲಿ ಬಾಧಿಸುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮೊಗ್ಗುಗಳು ಉದುರಿ ಹೋಗಿ ಮೊಗ್ಗುಗಳು ಉದುರಿ ಹೋಗೋದ್ರ ಜೊತೆಗೆ ಎಷ್ಟೋ ಈ ಮೊಗ್ಗುಗಳು ಕಾಯಿಗಟ್ಟದೆ ಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಹತ್ತಿ ಇಳುವರಿ ಮೇಲೆ ಒಂದು ಪರಿಣಾಮ ಉಂಟು ಮಾಡ್ತದೆ ಅಂತ ಹೇಳ್ಬೋದು. ವಿಶೇಷವಾಗಿ ಮಿರಿಡ್ ತೆಗಣೆ ಈ ಮೊಗ್ಗುಗಳಲ್ಲೇ ಆಶ್ರಯ ಪಡೆದ ರಸ ಹೀರುವುದರಿಂದ ಮೊಗ್ಗುಗಳು ಉದುರಿ ಹೋಗುತ್ತವೆ. ಇದು ಅಲ್ಲದೆ ಈ ಬೆಳೆಯುತ್ತಿರುವ ಹಂತದ ಕಾಯಿಗಳಿಂದಲೂ ಕೂಡ ರಸವನ್ನು ಹೀರುವುದರಿಂದ ಈ ಬೆಳೆಯುತ್ತಿರುವಂಥ ಹತ್ತಿ ಕಾಯಿಗಳು ಈ ಗಿಣಿ ಮೂಗಿನ ಆಕಾರಕ್ಕೆ ತಿರುಗಿ ಸಂಪೂರ್ಣವಾಗಿ ವಿಕಾರಗೊಂಡು ಅದರಿಂದ ಯಾವುದೇ ಹತ್ತಿ ಇಳುವರಿಯನ್ನು ನಾವು ನಿರೀಕ್ಷಿಸದೆ ಹೋಗ್ಬೋದು. ಮುಂದೆ ಇದರಂತೆ ನಾವು ಈಗ ಮೊಗ್ಗುಗಳನ್ನು ಬಾಧೆ ಮಾಡುವಂಥ ಮಿಡ್ಜ್ ಕೂಡ ಈ ಮೊಗ್ಗುಗಳಲ್ಲೇ ಆಶ್ರಯ ಪಡೆದು ತನ್ನ ಜೀವನ ಚಕ್ರವನ್ನು ಮುಂದುವರಿಸುವುದರಿಂದ ಈ ಮೊಗ್ಗುಗಳು ಗಟ್ಟಿಯಾಗಿ ನಂತರ ಒಣಗಿ ಇವು ಕೂಡ ಕಾಯಿಗಟ್ಟದೆ ಹೋಗಿ ಮುಂದೆ ಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಇಳುವರಿ ಮೇಲೆ ಇವು ಕೂಡ ಪರಿಣಾಮ ಉಂಟು ಆಗ್ತದೆ. ಸೂಕ್ತ ತಳಿಗಳ ಆಯ್ಕೆ ಮಾಡಿಕೊಂಡು ಬೇಗ ಬಿತ್ತನೆ ಮಾಡುವ ಮೂಲಕ ತಕ್ಕಮಟ್ಟಿಗೆ ರಸ ಹೀರುವ ಕೀಟಬಾಧೆ ತಡೆಗಟ್ಟಬಹುದು. ಇದರ ಜೊತೆಗೆ ಬದುವಿನ ಗುಂಟ ಮತ್ತು ಪ್ರತಿ 25 ಸಾಲಿಗೆ ಒಂದು ಸಾಲಿನಂತೆ ಬೆಂಡೆ ಬೆಳೆದರೆ ಎಲೆ ತಿನ್ನುವ ಕೀಟ, ಕಾಂಡಕೊರಕ ಕೀಟ ಮತ್ತು ರಸ ಹೀರುವ ಕೀಟದ ಹಾವಳಿ ನಿಯಂತ್ರಿಸಬಹುದಾಗಿದೆ. ಇಲ್ಲವೇ ಶಿಫಾರಿತ ಕೀಟನಾಶಕ ಸಿಂಪರಣೆ ಮಾಡಬಹುದಾಗಿದೆ. ಮುಂದೆ ಇವುಗಳ ಒಂದು ಸಮಗ್ರ ಹತೋಟಿ ಬಗ್ಗೆ ನಾನು ಹೇಳಬೇಕಂತಂದರೆ ನಾವು ಕೆಲವು ಕ್ರಮಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲೇ ಅನುಸರಿಸಬೇಕಾಗ್ತದೆ. ಒಂದು ಮಹತ್ವವಾದಂಥ ಕ್ರಮಗಳಂತಂದರೆ ಸಾಧ್ಯವಾದಷ್ಟು ಬೇಗನೆ ನಾವು ಹತ್ತಿಯನ್ನು ಬಿತ್ತನೆ ಮಾಡಬೇಕು. ಈ ಒಂದು ಪದ್ಧತಿ ನಮ್ಮಲ್ಲಿ ಹಾವೇರಿ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ. ಈಗಾಗಲೇ ಅಲ್ಲಿ ನಮ್ಮ ಹತ್ತಿ ರೈತ ಬಾಂಧವರ ಹತ್ತಿ ಬೆಳೆಗಳು ಸುಮಾರು 2 ತಿಂಗಳ ಅಥವಾ 2.5 ತಿಂಗಳ ಒಂದು ಕಾಲಾವಧಿ ಇರತಕ್ಕಂಥ ಹತ್ತಿ ಬೆಳೆಗಳಿವೆ. ಈ ಬೇಗನೆ ಬಿತ್ತುವಂಥ ಒಂದು ಪದ್ಧತಿಯಿಂದ ನಾವು ತಕ್ಕ ಮಟ್ಟಿಗೆ ಈ ಕೀಟಗಳ ಬಾಧೆಯನ್ನು ನಾವು ಅಲ್ಲೇ ತಪ್ಪಿಸಬಹುದು. ಇದು ಅಲ್ಲದೆ ನಾವು ಬಿತ್ತುವಂಥ ಸಮಯದಲ್ಲಿ ಕೆಲವು ಸೂಕ್ತವಾದಂಥ ತಳಿಗಳ ಆಯ್ಕೆಯೂ ಬಹಳ ಮಹತ್ವದ್ದು. ಈಗಾಗಲೇ ನಮ್ಮ ರೈತ ಬಾಂಧವರು BT ಹತ್ತಿ ತಳಿಗಳನ್ನು ಬೆಳೀತಾ ಇದ್ದಾರೆ. ಈ BT ಹತ್ತಿ ತಳಿಗಳಲ್ಲೇ ನಾವು ಈ ಎಲೆಗಳ ಮೇಲೆ ಹೆಚ್ಚು ಕೂದಲು ಇರ್ತಕ್ಕಂಥ ತಳಿಗಳನ್ನು ನಾವು ಉಪಯೋಗ ಮಾಡಿದರೆ ತಕ್ಕ ಮಟ್ಟಿಗೆ ನಾವು ಈ ರಸ ಇರುವಂಥ ಕೀಟಗಳ ಬಾಧೆಯನ್ನು ಕೂಡ ನಾವು ಕಡಿಮೆಗೊಳಿಸಬಹುದು. ಇದರ ಜೊತೆಗೆ ಬಿತ್ತು ಹಂತದಲ್ಲಿ ಇನ್ನೊಂದು ಮಹತ್ವವಾದಂಥ ಕ್ರಮವಂತಂತಂದರೆ ಬಲೆಬೆಳೆಯಾಗಿ ನಾವು ಬೆಂಡೆಯನ್ನು ಬದುವಿನ ಗುಂಟ ಮತ್ತು ಪ್ರತಿ 25 ಸಾಲಿಗೆ ಒಂದು ಸಾಲಿನಂತೆ ಬೆಂಡೆಯನ್ನು ಬಿತ್ತುವುದರಿಂದ ಹತ್ತಿ ಮೇಲೆ ಬರ್ತಕ್ಕಂಥ ಹಲವಾರು ಕೀಟಗಳ ಬಾಧೆಯನ್ನು ನಾವು ಕಡಿಮೆಗೊಳಿಸಬಹುದು. ವಿಶೇಷವಾಗಿ ಈ ಕಾಂಡು ಕೊರಿಯುವಂಥ ಚೂಪುಮೂತಿ ಹುಳನ್ನು ನಾವು ಈ ಬೆಂಡೆ ಮೇಲೆ ಆಕರ್ಷಣೆ ಮಾಡಿ ಈ ದುಂಬಿಗಳನ್ನು ಕೈಲಿಂದ ಆರಿಸಿ ನಾಶಪಡಿಸುವುದರಿಂದ ಈ ಚೂಪುಮೂತಿ ಹುಳ ಬಾಧೆಯನ್ನು ನಾವು ಪರಿಣಾಮಕಾರಿ ಹತೋಟಿ ಮಾಡಬಹುದು. ಇದರ ಜೊತೆಗೆ
ನಾವು ಕೆಲವು ಏನು ಎಲೆ ತಿನ್ನುವಂಥ ಕೀಟಗಳನ್ನು ಕೂಡ ಈ ಬೆಂಡೆ ಮೇಲೆ ಆಕರ್ಷಣೆ ಮಾಡಿ ಅವುಗಳ ಒಂದು ಹಾವಳಿಯನ್ನು ನಾವು ಹತ್ತಿ ಬೆಳೆ ಮೇಲೆ ತಪ್ಪಿಸಬಹುದು. ಇದರ ಜೊತೆಗೆ ಈ ಎಷ್ಟೋ ಸಲ ನಮ್ಮ ರೈತ ಬಾಂಧವರಿಗೆ ಈ ಬೆಂಡೆಯನ್ನು ಬೆಳೀಲಿಕ್ಕೆ ಸಾಧ್ಯವಾಗದೆ ಹೋಗ್ಬೋದು. ಇಂಥ ಸಮಯದಲ್ಲಿ ನಾವು ಕೆಲವು ಪರ್ಯಾಯವಾದಂಥ ಒಂದು ಕೀಟನಾಶಕಗಳನ್ನು ಕೂಡ ನಾವಿಲ್ಲಿ ಬಳಸ್ಬೋದಾಗಿದೆ. ವಿಶೇಷವಾಗಿ ಈಗ ನಾವು ಇಲ್ಲಿ ಶಿಫಾರಸು ಮಾಡುವಂಥದ್ದು ಕೀಟನಾಶಕ ಅಂತಂದರೆ ಪ್ರೊಫೆನಫಾಸ್ ಅಥವಾ ಥೈಡ್ಕಾರ್ಪ್. ಈ ಕೀಟನಾಶಕಗಳಿಗೆ ತತ್ತಿ ಮತ್ತು ಕೀಡೆ ಎರಡೂ ಒಂದು ಅವಸ್ಥೆಯಲ್ಲಿ ನಾಶ ಮಾಡುವಂಥ ಒಂದು ಶಕ್ತಿ ಇರುವುದರಿಂದ ಈ ಕೀಟನಾಶಕಗಳನ್ನು ನಾವು ಬಳಸೋದಲ್ಲಿ ತತ್ತಿ ಹಂತದಲ್ಲೇ ನಾವು ಈ ಕೀಟಗಳನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇನ್ನು ರಸ ಹೀರುವಂಥ ಕೀಟಗಳ ಹತೋಟಿಗೆ ಬಂದಾಗ ನಾವು ಈಗ ಏನು ಮಾರ್ಕೆಟ್ನಲ್ಲಿ ಲಭ್ಯವಿರುವಂಥ ಈ BT ಹತ್ತಿ ತಳಿಗಳಿಗೆ ಬೀಜೋಪಚಾರ ಇಮಿಡಾಕ್ಲೋಪ್ರಿಡ್ ಅನ್ನುವಂಥ ಬೀಜೋಪಚಾರ ಮಾಡೋದ್ರಿಂದ ಸುಮಾರು 25ರಿಂದ 30 ದಿವಸಗಳವರೆಗೆ ಯಾವುದೇ ಕೀಟನಾಶಕಗಳನ್ನು ನಾವು ಈ ರಸ ಹರಿಯುವಂಥ ಕೀಟಗಳಿಗೆ ಹತೋಟಿ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಪ್ರಮೇಯ ಇರುವುದಿಲ್ಲ. ಮುಂದೆ 25ರಿಂದ 30 ದಿವಸಗಳ ನಂತರ ಈ ರಸ ಹೀರುವಂಥ ಕೀಟಗಳ ಬಾಧೆ ಪ್ರಾರಂಭವಾಗ್ತದೆ. ಇಂಥ ಸಮಯದಲ್ಲಿ ನಾವು ಕೆಲವು ಆಯ್ದ ಕೀಟನಾಶಕಗಳನ್ನು ನಾವು ಇಲ್ಲಿ ಬಳಸಬೇಕಾಗ್ತದೆ. ವಿಶೇಷವಾಗಿ ಬೇವುಜನ್ಯ ಕೀಟನಾಶಕ, ಪಿಪ್ರೋನಿಲ್, ಥೈಮೆಥಾಕ್ಸಾಮ್, ಎಸ್ಟಾಮಿಪ್ರಿಡ್, ಅಸಪೇಟ್ ಮುಂತಾದ ಕೀಟನಾಶಕಗಳನ್ನು ನಾವು ಇಲ್ಲೇ ಬಳಸಬೇಕಾಗ್ತದೆ. ಮತ್ತು ಈ ಕೀಟನಾಶಕಗಳನ್ನು ಒಂದು ಏನು ಆರ್ಥಿಕ ಗರಿಷ್ಠ ಮಿತಿಯ ಆಧಾರದ ಮೇಲೆ ಬಳಸಬೇಕಾಗ್ತದೆ. ಇಲ್ಲದೆ ಹೋದರೆ ನಾವು ಇಲ್ಲಿ ಅನವಶ್ಯಕವಾಗಿ ಕೀಟನಾಶಕಗಳನ್ನು ನಾವು ಬಳಸಿದರೆ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳ ವೆಚ್ಚವನ್ನು ಕೂಡ ನಾವು ಭಾಳ ಹೆಚ್ಚಿಗೆ ಮಾಡಬಹುದಾಗಿದೆ. ಮುಂದೆ ನಾನು ಈಗಾಗಲೇ ಹೇಳಿದಂಗೆ ಈ ಮಿರಿಡ್ ತಿಗಣಿಗೆ ಹತೋಟಿಗೆ, ಯಾಕಂತಂದರೆ ಇದು ಬಹಳವಾದ ಒಂದು ಪ್ರಮುಖವಾದಂಥ ಕೀಟ. ಯಾಕಂತಂದರೆ ಮೊಗ್ಗಿನ ಮೇಲೇ ಇದರ ಬಾಧೆ ಹೆಚ್ಚಿಗೆ ಇರುವುದರಿಂದ, ಆಮೇಲೆ ಈ ಕಾಯಿಗಳ ಸಂಖ್ಯೆ ಈ ಮೊಗ್ಗುಗಳ ಮೇಲೇ ಅವಲಂಬಿಸುವುದರಿಂದ ಈ ಕೀಟದ ಒಂದು ಬಾಧೆಯನ್ನು ನಾವು ಭಾಳ ಒಂದು ಸಕಾಲದಲ್ಲಿ ತಡೆಗಟ್ಟಬೇಕಾಗ್ತದೆ. ಇದರ ಹತೋಟಿಗೆ ನಾವು ವಿಶೇಷವಾಗಿ ನಮ್ಮ ಒಂದು ಶಿಫಾರಸಿನ ಮೇರೆಗೆ ಅಂತಂದರೆ ಅಸಪೇಟ್ ಅಥವಾ ಪ್ರೊಫೆನಫಾಸ್ ಈ ಕೀಟನಾಶಕಗಳನ್ನು ನಾವು ಕೀಟಗಳ ಸಂಖ್ಯೆ ಆಧಾರದ ಮೇಲೆ ಅಂತಂದರೆ ಪ್ರತಿ ಗಿಡಕ್ಕೆ 5 ಈ ಮಿರಿಡ್ ತೆಗಣಿಗಳನ್ನು ಗಣನೆಗೆ ತೆಗೆದುಕೊಂಡು ಈ ಕೀಟನಾಶಕಗಳನ್ನು ಬಳಸಿದಲ್ಲಿ ನಾವು ಈ ಕೀಟಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇದು ಅಲ್ಲದೆ ಇನ್ನೊಂದು ನಾವು ಮೊಗ್ಗುಗಳನ್ನು ಬಾಧೆ ಮಾಡುವಂಥ ಮಿಡ್ಜ್ ಅಂತ ಏನು ಹೇಳಿದೆ, ಇದರ ಹತೋಟಿಗೆ ನಾವು ಇಲ್ಲೇ ಪ್ರೊಫೆನಫಾಸನ್ನು ಬಳಸ್ಬೋದು ಅಥವಾ ಮೆಲಾಥಿಯನ್ ಅನ್ನುವಂಥ ಮತ್ತೊಂದು ಕೀಟನಾಶಕವನ್ನು ಕೂಡ ಏನು ಅವಶ್ಯಕತೆ ಅನುಸಾರವಾಗಿ ಬಳಸಿ ಈ ಕೀಟಗಳನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಈ ನಾವು ಪದ್ಧತಿಗಳನ್ನು ನಾವು ಸಕಾಲದಲ್ಲಿ ಅನುಸರಿಸದೇ ಆದರೆ ನಾವು ಕೀಟಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡುವುದರ ಜೊತೆಗೆ ಸಸ್ಯ ಸಂರಕ್ಷಣಾ ಕ್ರಮ ಏನು ವೆಚ್ಚವನ್ನು ಕೂಡ ನಾವು ಕಡಿಮೆಗೊಳಿಸ್ಬೋದು. ಮತ್ತು ನಾವು ಹತ್ತಿ ಬೆಳೆಯನ್ನು ಒಂದು ಒಳ್ಳೆಯ ಲಾಭದಾಯಕ ಬೆಳೆಯನ್ನಾಗಿ ಮಾರ್ಪಡಿಸಬಹುದು. ಸಕಾಲದಲ್ಲಿ ಕೀಟಬಾಧೆ ಗುರುತಿಸಿ ಸೂಕ್ತ ಕ್ರಮಗಳನ್ನು ಅನುಸರಿಸಿ ಹತ್ತಿ ಬೆಳೆದಲ್ಲಿ ಆರೋಗ್ಯವಂತ ಹತ್ತಿ ಬೆಳೆ ಬೆಳೆಯಲು ಸಾಧ್ಯ. ಮಾತ್ರವಲ್ಲ, ಸಸ್ಯ ಸಂರಕ್ಷಣಾ ವೆಚ್ಚವನ್ನು ತಗ್ಗಿಸಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ.